ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಬಿಸ್ನೆಸ್ ವಿಡಿಯೋ ಜೊತೆ ಬಂದಿದ್ದೀವಿ. ಈ ಬಿಸ್ನೆಸ್ ಅನ್ನ ನಿಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡಬಹುದು. ಯಾವುದೇ ಒಂದು ಶಾಪ್ ಅವಶ್ಯಕತೆ ಇಲ್ಲ. ಅದು ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಗಳಿಸ್ಕೋಬಹುದು. ಯಾವುದೇ ಎಜುಕೇಶನ್ ಕೂಡ ಬೇಕಾಗಿಲ್ಲ. ಅದೇ ಯಾವ ಬಿಸ್ನೆಸ್ ಅಂತ ಯೋಚಿಸ್ತಾ ಇದ್ದೀರಾ? ಅದೇ ಪೆನ್ ಮೇಕಿಂಗ್ ಅಥವಾ ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ನೀವು ನೋಡ್ತಾ ಇರ್ತೀರಾ, ಪೆನ್ಗಳನ್ನ ಪ್ರತಿ ಮನೆಯಲ್ಲೂ, ಪ್ರತಿ ಆಫೀಸ್ಗಳಲ್ಲೂ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಮತ್ತೆ ಸ್ಟೂಡೆಂಟ್, ಟೀಚರ್ ಹೀಗೆ ನೋಡೋದಾದ್ರೆ ಪ್ರತಿಯೊಬ್ರು ಪೆನ್ನನ್ನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದರಿಂದ ಈ ಬಿಸ್ನೆಸ್ಗೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾವುದೇ ಒಂದು ಲಾಸ್ ಅನ್ನೋದು ಇರೋದಿಲ್ಲ. ಎಷ್ಟೇ ಡಿಜಿಟಲ್ ಅಥವಾ ಟೆಕ್ನಾಲಜಿ ಬಂದರೂ ಕೂಡ ಪೆನ್ನನ್ನು ಬಳಸೋದು ಕಡಿಮೆ ಆಗಲ್ಲ. ಅದು ಈಗ ಜಾಸ್ತಿ ಯೂಸ್ ಅಂತ ಪೆನ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಈ ಪೆನ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಪೆನ್ಗಳನ್ನು ಕೂಡ ಯೂಸ್ ಮಾಡ್ತಾರೆ. ಅವು ಕೂಡ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬಹುದು. ಮಾರ್ಕೆಟ್ಗಳಲ್ಲಿ ಯಾವ ರೀತಿ ಪೆನ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನಿಮ್ಮದೇ ಆದ ಒಂದು ಬ್ರಾಂಡ್ ನೇಮ್ ಯೂಸ್ ಮಾಡಿಕೊಂಡು ಪೆನ್ ರೆಡಿ ಮಾಡಿದ್ರೆ ಮಾರ್ಕೆಟಲ್ಲಿ ಒಂದು ನೇಮ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಕಸ್ಟಮರ್ಸ್ ಇರ್ಬೋದು ಅಥವಾ ಶಾಪ್ಗಳಲ್ಲಿ ಆ ಪೆನ್ ನೇಮನ್ನು ಕೇಳಿ ಬೈ ಮಾಡ್ತಾರೆ ಅಥವಾ ಒಂದು ಆರ್ಡರ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಈಗ ಈ ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಕಾಸ್ಟ್ ಎಷ್ಟಾಗುತ್ತೆ ಮತ್ತು ಪ್ರಾಫಿಟ್ ಎಷ್ಟು ಸಿಗುತ್ತೆ, ಮಾರ್ಕೆಟಿಂಗ್ ಹೇಗೆ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ನೋಡೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತೆ ನಿಮಗೆ. ಮೊದಲನೇದಾಗಿ ರಾ ಮೆಟೀರಿಯಲ್ಸ್ ಏನೇನು ಬೇಕು ಅಂತ ನೋಡೋದಾದ್ರೆ ಪೆನ್ ಮೇಕಿಂಗ್ ಮಿಷನ್ ಬೇಕಾಗುತ್ತೆ. ಇದು ಒಂದು ಹ್ಯಾಂಡ್ ಮೇಡ್ ಅಥವಾ ಒಂದು ಮ್ಯಾನ್ಯುಯಲ್ ಕೂಡ ಇದೆ, ಹಾಗೆ ಆಟೋಮೆಟಿಕ್ ಕೂಡ ಇದೆ ಅಂತ ಹೇಳ್ಬೋದು. ಅದು ನಾವು ಇನ್ವೆಸ್ಟ್ಮೆಂಟ್ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಯಾವುದೇ ಇದು ಮಿಷನ್ಗೆಲ್ಲ ಏನು ಕಾಸ್ಟ್ ಆಗುತ್ತೆ ಅಂತೆಲ್ಲ ಡೀಟೇಲ್ ಆಗಿ. ನೆಕ್ಸ್ಟ್ ಪೆನ್ ಅಡಾಪ್ಟರ್ ಅಥವಾ ಒಂದು ಬೇರ್ ಕ್ಯಾಪ್ ಅಂತಾನೂ ಕೂಡ ಕರೀತಾರೆ. ಅದು ಪೆನ್ನು ಮತ್ತೆ ಏನು ಬ್ಯಾರಲ್ ಮತ್ತೆ ನಿಬ್ಬು ಏನಿರುತ್ತೆ ಅದನ್ನ ಕನೆಕ್ಟ್ ಮಾಡ್ತಾರಲ್ಲ ಮೇಲ್ಗಡೆ, ಅದನ್ನ ಒಂದು ಪೆನ್ ಅಡಾಪ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ ಪೆನ್ ಕ್ಯಾಪ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಇಂಕಲ್ಲಿ ಬ್ಲೂ, ಗ್ರೀನು ಮತ್ತೆ ಬ್ಲ್ಯಾಕ್ ಮತ್ತೆ ರೆಡ್ ಯಾವ್ದು ಇಂಕ್ ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಪೆನ್ ಪಾಯಿಂಟ್ ಅಥವಾ ನಿಬ್ ಅಂತ ಏನ್ ಕರಿತೀವಿ ಅಂದ್ರೆ ಪೆನ್ನಿಂದ ಅದು ಮುಳ್ಳು ಏನಿರುತ್ತೆ ಅದನ್ನ ಪೆನ್ ಪಾಯಿಂಟ್ ಅಥವಾ ಒಂದು ನಿಬ್ ಅಂತ ಕರಿತೀವಿ, ಅದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಪೆನ್ ಬ್ಯಾರಲ್ಸ್, ಇಂಕ್ ಎಲ್ಲಿ ಸ್ಟೋರ್ ಆಗುತ್ತೋ ಅದನ್ನ ನಾವು ಪೆನ್ ಬ್ಯಾರಲ್ಸ್ ಅಂತ ಕರಿತೀವಿ. ನೀವು ಪೆನ್ ಬ್ಯಾರಲ್ಸ್ ಮೇಲೆ ನಿಮ್ ಬ್ರಾಂಡ್ ನೇಮ್ ಬರಬೇಕು ಅಂತಂದ್ರೆ ಯಾರು ಬಲ್ಕ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ನೀವು ನಿಮ್ ಬ್ರಾಂಡ್ ನೇಮನ್ನ ಹೇಳ್ಬಿಟ್ಟು ಅದ್ರ ಮೇಲೆ ಪೆನ್ ಬ್ಯಾರಲ್ ಮೇಲೆ ಪ್ರಿಂಟ್ ಕೂಡ ಮಾಡಿಸ್ಕೋಬಹುದು. ಈ ರಾ ಮೆಟೀರಿಯಲ್ಸ್ ಎಲ್ಲ ನಿಮಗೆ ಮಾರ್ಕೆಟಲ್ಲಿ ಕೆಜಿ ಅಥವಾ ಒಂದು ಪೀಸ್ ಲೆಕ್ಕದಲ್ಲಿ ಸಿಗ್ತವೆ. ಎಲ್ಲೆಲ್ಲಿ ಸಿಗ್ತವೆ ಅಂತ ನೋಡೋದಾದ್ರೆ ಒಂದು ಇಂಡಿಯಾ ಮಾರ್ಟ್ ಇರ್ಬೋದು ಅಥವಾ ಒಂದು ಟ್ರೇಡ್ ಇಂಡಿಯಾ ವೆಬ್ಸೈಟ್ ಇದೆ, ಅಲ್ಲಿ ಕೂಡ ರಾ ಮೆಟೀರಿಯಲ್ಸ್ ಸಿಗುತ್ತೆ. ಮತ್ತೆ ಯಾರು ಬಲ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳು, ಅವ್ರ ಹತ್ರ ಕೂಡ ನೀವು ಬೈ ಮಾಡ್ಕೋಬಹುದು. ಮತ್ತೆ ಯಾವ್ದಾದ್ರು ನಿಮಗೆ ಆನ್ಲೈನಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಯಾರು ಸಪ್ಲೈಯರ್ ಇರ್ತಾರೆ ಅವ್ರನ್ನೇ ಕೇಳಿದ್ರೆ ಅವರು ಎಲ್ಲಿ ಸಿಗುತ್ತೆ ಅಂತ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಿಮಗೆ ಪೆನ್ನು ಯಾವ ಡಿಸೈನು, ಶೇಪ್ಸ್ ಅಥವಾ ಕಲರ್ಸ್ ಮತ್ತೆ ಸೈಜ್ ಬೇಕಾಗುತ್ತೋ ನೋಡಿಕೊಂಡು ರಾ ಮೆಟೀರಿಯಲ್ಸ್ನ ಬೈ ಮಾಡ್ಕೋಬೇಕಾಗುತ್ತೆ. ಆಗ ಒಂದೊಂದು ಬೇರೆ ಬೇರೆ ಪೆನ್ಗೂ ಒಂದೊಂದು ರಾ ಮೆಟೀರಿಯಲ್ಸ್ ಬೇರೆ ಬೇರೆ ಇರುತ್ತೆ. ಮತ್ತೆ ರಾ ಮೆಟೀರಿಯಲ್ಸ್ ಕಾಸ್ಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಯಾವ್ದು ಡಿಸೈನ್, ಶೇಪ್ ಅಥವಾ ಕಲರ್ಸ್, ಸೈಜ್ ಅಲ್ಲಿ ನಿಮಗೆ ಪೆನ್ನು ರೆಡಿ ಮಾಡಬೇಕು ಅಂತ ಅನ್ಕೋತಿರೋ ಆ ರೀತಿ ರಾ ಮೆಟೀರಿಯಲ್ಸ್ನ ನೀವು ಬೈ ಮಾಡ್ಕೋಬೇಕಾಗುತ್ತೆ. ಈಗ ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನ್ಯುಯಲಿ ಮತ್ತೆ ಆಟೋಮೆಟಿಕ್ ಮಿಷನ್ ಯೂಸ್ ಮಾಡ್ಕೊಂಡು ಅಥವಾ ಮ್ಯಾನ್ಯುಯಲಿನೂ ಕೂಡ ಮಾಡ್ಬೋದು ಅಂತ ಅನ್ವಲ್ಲ. ಫಸ್ಟ್ ಮ್ಯಾನ್ಯುಯಲಿ ಹೇಗೆ ರೆಡಿ ಆಗುತ್ತೆ ಪೆನ್ನು, ಯಾವ್ದೆಲ್ಲ ಮಿಷನ್ ಬೇಕಾಗುತ್ತೆ ಮ್ಯಾನ್ಯುಯಲಿ ರೆಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಒಂದು ಫಸ್ಟ್ ನೀವು ಒಂದು ಅಡಾಪ್ಟರ್ ಫಿಟ್ಟಿಂಗ್ ಮಿಷನ್ ಬರುತ್ತೆ ನೋಡಿ. ಇದು ಬಂದ್ಬಿಟ್ಟು ಅಡಾಪ್ಟರ್ ಫಿಟ್ಟಿಂಗ್ ಮಿಷನ್ ಅಂದ್ರೆ ಮುಂದೆ ಪೆನ್ ಬ್ಯಾರಲ್ ಏನಿರುತ್ತೆ ಅದಕ್ಕೆ ಅಡಾಪ್ಟರ್ನ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಟಿಪ್ ಫಿಟ್ಟಿಂಗ್ ಮಿಷನ್ ಅಂದ್ರೆ ಏನು ನಿಬ್ ಏನಿರುತ್ತೆ ಆ ನಿಬ್ಬನ್ನ ಫಿಟ್ಟಿಂಗ್ ಮಾಡೋ ಅಂತ ಮಿಷನ್ ಇದು. ಇಲ್ಲಿ ನಿಬ್ ಇಟ್ಬಿಟ್ಟು ನೀವು ಮಿಷನ್ಗೆ ಫಿಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇದರಲ್ಲಿ ಇಂಕ್ ಫಿಲ್ಲಿಂಗ್ ಅಂದ್ರೆ ಇಂಕ್ ಫಿಲ್ ಮಾಡೋ ಅಂತ ಮಿಷನ್ ಇದು. ನೆಕ್ಸ್ಟ್ ಒಂದು ನಿಮ್ದು ನೇಮನ್ನ ನೀವು ಕೂಡ ಪ್ರಿಂಟ್ ಮಾಡ್ಕೋಬಹುದು ಬ್ಯಾರಲ್ಗೆ, ಅದು ಬಂದ್ಬಿಟ್ಟು ಇದು ಪ್ರಿಂಟಿಂಗ್ ಮಿಷನ್, ನೇಮ್ ಪ್ರಿಂಟಿಂಗ್ ಮಿಷನ್. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಇಲ್ಲಿ ಕಾಂಟ್ರಿಫ್ಯೂಜ್ ಮಿಷನ್ ಅಂತ ಇದೆ. ಇದು ಏನಂತ ಅಂದ್ರೆ ಒಂದು ಪೆನ್ಗೆ ಇಂಕ್ ಏನ್ ಫಿಲ್ ಮಾಡಿರ್ತೀರೋ ಅದು ಏರ್ ಬಬಲ್ಸ್ ಎಲ್ಲ ಇದ್ರೆ ಇದರಲ್ಲಿ ಹಾಕಿದ್ರೆ ಒಂದು ಏರ್ ಬಬಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಇಷ್ಟು ಮಿಷನ್ ನೀವು ಮ್ಯಾನ್ಯುಯಲಿ ಮಾಡಬೇಕು ಅಂದಾಗ ಇಷ್ಟು ಮಿಷನ್ ನೀವು ಬೈ ಮಾಡ್ಕೋಬೇಕಾಗುತ್ತೆ. ನೀವು ಇಷ್ಟು ಮಿಷನ್ ಅಂದ್ರೆ ನೀವು ಇಂಡಿಯಾ ಮಾರ್ಟಲ್ಲಿ ಏನು ಬೈ ಮಾಡ್ಕೋತೀರೋ ಅವ್ರು ಕೂಡ ಒಂದು ನಿಮಗೆ ಒಂದು ಡೆಮೋ ತರ ಕೊಡ್ತಾರೆ ಯಾವ ರೀತಿ ಪೆನ್ ರೆಡಿ ಮಾಡ್ಕೋಬೇಕು ಅಂತ. ಅದನ್ನು ಕೂಡ ನೋಡ್ಕೊಂಡು ನೀವು ಪೆನ್ನನ್ನು ರೆಡಿ ಮಾಡ್ಕೋಬಹುದು. ಇದು ಒಂದು ಮ್ಯಾನ್ಯುಯಲಿ ಮಾಡ್ಕೊಳ್ಳೋ ಅಂತ ಒಂದು ಮಿಷನ್ಗಳು, ಮ್ಯಾನ್ಯುಯಲಿ ಪೆನ್ ಮೇಕಿಂಗ್ ಮಾಡೋ ಅಂತ ಒಂದು ಮಿಷನ್ಗಳು. ಇವೆಲ್ಲ ಮ್ಯಾನ್ಯುಯಲಿ ಮಾಡ್ಕೊಳ್ಳೋ ಅಂತ ಮಿಷನ್, ಮ್ಯಾನ್ಯುಯಲ್ ಬಾಲ್ ಪೆನ್ ಮೇಕಿಂಗ್ ಮಿಷನ್ ಅಂತ ಇದಾವೆ ನೋಡಿ. ಮತ್ತೆ ಇಲ್ಲಿ ವಿಡಿಯೋಸ್ ಕೂಡ ಇರುತ್ತೆ, ಒಂದೊಂದು ನೋಡ್ಕೋಬಹುದು ನೀವು ಯಾವ ರೀತಿ ಎಲ್ಲ ಮ್ಯಾನ್ಯುಯಲಿ ರೆಡಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒಂದು ಆಟೋಮೆಟಿಕ್ ಮಿಷನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇವೆಲ್ಲ ಬಂದ್ಬಿಟ್ಟು ಆಟೋಮೆಟಿಕ್ ಪೆನ್ ಮೇಕಿಂಗ್ ಮಿಷನ್. ಇಲ್ಲಿ 2 lakh rupees ಇದೆ, ಇದೇ ರೀತಿ 2,60,000 ಇದೆ, 2,50,000. ಇದೇ ರೀತಿ ರೇಟ್ ಚೇಂಜಸ್ ಆಗ್ತಾ ಇದೆ. ಇಲ್ಲಿ 8,70,000, 5 lakh. ನಿಮಗೆ ಯಾವ ರೇಂಜಲ್ಲಿ ಬೇಕಾಗುತ್ತೋ ಆ ರೇಂಜಲ್ಲಿ ನೋಡಿಕೊಂಡು ನೀವು ಮಿಷನ್ ಅನ್ನು ಬೈ ಮಾಡ್ಕೊಳ್ಳಿ. ಮತ್ತೆ ಏನು ಮಿಷನ್ ಬೈ ಮಾಡ್ತೀರೋ ಅವ್ರು ಕೂಡ ನಿಮಗೆ ಒಂದು ಡೆಮೋ ಕೂಡ ಕೊಡ್ತಾರೆ ಹೇಗೆ ಪೆನ್ ರೆಡಿ ಆಗುತ್ತೆ ಅಂದ್ಬಿಟ್ಟು. ಅದನ್ನ ನೋಡ್ಕೊಂಡು ಕೂಡ ನೀವು ಪೆನ್ ರೆಡಿ ಮಾಡ್ಕೋಬಹುದು.
ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನೀವು ಮಾಡ್ಕೊಂಡು ರೆಡಿ ಮಾಡ್ಕೋತೀರಾ ಅಂದರೆ ಒಂದು ಫುಲ್ಲಿ ಆಟೋಮೆಟಿಕ್ ಮಿಷನ್ನ ಬೈ ಮಾಡಿಕೊಂಡು ನೀವು ರೆಡಿ ಮಾಡ್ಬೋದು. ಇಲ್ಲ ಒಂದು ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀರಾ ಸಣ್ಣದಾಗಿ ಅಂತಂದರೆ ಒಂದು ಮ್ಯಾನ್ಯುಯಲಿ ಏನು ಮಿಷನ್ಸ್ ಇದೆ ಅದನ್ನು ಬೈ ಮಾಡ್ಕೊಂಡು ಈಸಿಯಾಗಿ ಸ್ಟಾರ್ಟ್ ಮಾಡ್ಕೋಬೋದು. ಕಡಿಮೆ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ. ಇಷ್ಟು ಒಂದು ಮಿಷನ್ ಡೀಟೇಲ್ಸ್ ನಿಮಗೆ. ಈಗ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಮತ್ತು ಕಾಸ್ಟ್ ಎಷ್ಟಾಗುತ್ತೆ, ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂದ್ಬಿಟ್ಟು ನೋಡೋಣ. ಮೊದಲನೇದಾಗಿ ಇನ್ವೆಸ್ಟ್ಮೆಂಟು. ಇದು ಪ್ರೈಸ್ ಎಲ್ಲ ಬಂದ್ಬಿಟ್ಟು ಒಂದು ಅಪ್ರಾಕ್ಸಿಮೇಟ್ ಅಮೌಂಟ್ ಹಾಕಿದ್ದೀವಿ. ಇದು ಚೇಂಜಸ್ ಕೂಡ ಆಗುತ್ತೆ, ನೀವು ಏನು ಬೈ ಮಾಡ್ತೀರಾ ರಾ ಮೆಟೀರಿಯಲ್ಸ್ ಅದ್ರ ಮೇಲೆ. ಇಲ್ಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮತ್ತು ಬಿಗ್ ಇನ್ವೆಸ್ಟ್ಮೆಂಟ್ ಎರಡು ರೀತಿ ಇದೆ. ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಒಂದು ಮ್ಯಾನ್ಯುಯಲ್ ಮಿಷನ್ನ ಯೂಸ್ ಮಾಡ್ಕೊಳ್ಳೋದು, ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ಆಟೋಮೆಟಿಕ್ ಮಿಷನನ್ನು ಹಾಕ್ಕೊಳ್ಳೋದು. ಇದರಲ್ಲಿ ಏನೇನು ಬೇಕಾಗುತ್ತೆ ಎಷ್ಟೆಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಮೊದಲನೇದಾಗಿ ಪೆನ್ ಮೇಕಿಂಗ್ ಮಿಷನ್ ಬೇಕಾಗುತ್ತೆ. ಇದಕ್ಕೆ ಒಂದು 15,000ದಿಂದ 20,000 ಅಂತ ಅಂದ್ಬಿಟ್ಟು ಇಟ್ಕೊಳ್ಳೋಣ ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ. ಮತ್ತು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ 2 ಲಕ್ಷದಿಂದ 8 ಲಕ್ಷ ತನಕ ಮಿಷನ್ ಸಿಗುತ್ತೆ. ಒಂದು ಅವರೇಜ್ ಅಂದ್ರೆ 3 ಲಕ್ಷ ಮಿಷನ್ಗೆ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಪೆನ್ ಅಡಾಪ್ಟರ್ ಏನು ನೋಡಿದ್ವಿ, ಪೆನ್ ಅಡಾಪ್ಟರ್ಗೆ ಒಂದು 5,000 ಇಟ್ಕೊಳ್ಳೋಣ. ನೆಕ್ಸ್ಟ್ ಇದ್ರಲ್ಲಿ ಕೂಡ ಒಂದು 5,000. ನೆಕ್ಸ್ಟ್ ಪೆನ್ ಕ್ಯಾಪನ್ನ ಬೈ ಮಾಡ್ಕೋಬೇಕು. ಇದಕ್ಕೊಂದು 2,000 ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ, ಇದಕ್ಕೊಂದು 6,000 ಬಂದ್ಬಿಟ್ಟು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ. ನೆಕ್ಸ್ಟ್ ಪೆನ್ ಪಾಯಿಂಟ್ ಅಥವಾ ನಿಬ್ ಅಂತ ಏನು ಕರಿತೀವಿ, ಇದಕ್ಕೊಂದು 3,000 ಬಂದ್ಬಿಟ್ಟು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ, ಒಂದು 4,000 ಬಂದ್ಬಿಟ್ಟು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ. ನೆಕ್ಸ್ಟ್ ಇಂಕನ್ನ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ 5,000 ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಿಗ್ ಇನ್ವೆಸ್ಟ್ಮೆಂಟಲ್ಲಿ 10,000 ಇನ್ವೆಸ್ಟ್ಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪೆನ್ ಬ್ಯಾರೆಲ್ಸ್ಗೆ 10,000 ರೂಪಾಯಿ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಮತ್ತು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ಒಂದು 10,000 ರುಪೀಸ್ ಇದೆ. ನೆಕ್ಸ್ಟ್ ಅದರ್ಸ್ ಅಂದರೆ ಏನಾದರೂ ಬೇರೆ ಬೇರೆ ಕಾಸ್ಟ್ ಒಂದು ಪ್ಯಾಕಿಂಗ್ ಕವರ್ಸ್ ಇರ್ಬೋದು, ಈ ಥರದಕ್ಕೆಲ್ಲ ಒಂದು 5,000 ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಮತ್ತು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ಕೂಡ ಒಂದು 5,000 ಇಟ್ಕೊಂಡಿದ್ದೀವಿ. ಇದು ಟೋಟಲ್ ನೀವು ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಒಂದು 50,000 ರುಪೀಸ್ ಅಷ್ಟು ಒಂದು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ಒಂದು 3,40,000 ಅಂತ ಹಾಕಿದ್ದೀವಿ. ಇದು ವೇರಿ ಕೂಡ ಆಗುತ್ತೆ, ಚೇಂಜಸ್ ಕೂಡ ಆಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀರೋ ಅದ್ರ ಮೇಲೆ ಒಂದು 3.5 ಲಕ್ಷದಿಂದ ಒಂದು 4 ಲಕ್ಷ ಅಂತ ಇಟ್ಕೋಬೋದು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ. ಇಷ್ಟು ಒಂದು ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್. ಈಗ ಕಾಸ್ಟ್ ಮತ್ತು ಪ್ರಾಫಿಟ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ನೋಡೋಣ. ಒಂದು ಪೆನ್ನನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅಂದರೆ ಒಂದು ನಾವು ಇದು 3 ರೂಪೀಸ್ ಪೆನ್ ಅಂತ ತೊಗೊಂಡಿದ್ದೀವಿ. ಇದರಲ್ಲಿ 5 ರೂಪೀಸ್ 10 ರೂಪೀಸ್ ಈ ರೀತಿ ಪೆನ್ಗಳು ಕೂಡ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೋದು. ನಾವಿಲ್ಲಿ ಒಂದು 3 ರೂಪೀಸ್ ಪೆನ್ನನ್ನು ಅಂತ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀವಿ. ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಕಾಸ್ಟು 90 ಪೈಸೆ ಆಗುತ್ತೆ. ಒಂದು ಪೆನ್ನನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದರೆ ಇಲ್ಲಿ ಹೋಲ್ಸೇಲಲ್ಲಿ ನೀವು 3 ರೂಪೀಸ್ ಪೆನ್ನನ್ನು 90 ಪೈಸೆಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಯೂಸ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನೀವು ಹೋಲ್ಸೇಲಲ್ಲಿ 1 ರೂಪಾಯಿ ಮತ್ತು 80 ಪೈಸೆಗೆ ನೀವು ಪೆನ್ನನ್ನು ಕೊಡಬೇಕಾಗುತ್ತೆ. ಇವಾಗ ನಿಮಗೆ ಫರ್ ಪೆನ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂದರೆ 90 ಪೈಸೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಅಂದರೆ 1 ರೂಪಾಯಿ 80 ಪೈಸೆ ಕೊಟ್ಟಾಗ 90 ಪೈಸೆ ಒಂದು ಕಾಸ್ಟ್ ಹೋದರೆ ಇನ್ನು 90 ಪೈಸೆ ನಿಮಗೆ ಒಂದು ಪೆನ್ನಿಗೆ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ನೀವು ಒಂದು ದಿನಕ್ಕೆ ನೀವು ಒಂದು 1,000 ಪೆನ್ನನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂತ ಇಟ್ಕೊಂಡ್ರೆ 9,000 ರುಪೀಸ್ ಅಷ್ಟು ಪ್ರಾಫಿಟ್ ಸಿಗುತ್ತೆ ಒಂದು ಡೇಗೆ ನಿಮಗೆ. ಅದೇ ನೀವು 1 ಮಂತ್ ಪ್ರಾಫಿಟ್ ನೋಡೋದಾದರೆ 900 ರುಪೀಸ್ ಒಂದು ದಿವಸಕ್ಕೆ ಸಿಕ್ಕಿದ್ರೆ 30 ದಿವಸಕ್ಕೆ ಒಂದು 27,000ದಿಂದ ಒಂದು 30,000 ರೂಪಾಯಿ ಅಷ್ಟು ನಿಮಗೆ ಇದು ಪ್ರಾಫಿಟ್ ಸಿಗುತ್ತೆ. ಇದೊಂದು ಗುಡ್ ಪ್ರಾಫಿಟ್. ನೀವು ಮನೇಲೇ ಇಟ್ಕೊಂಡು ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಒಂದು ಗುಡ್ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಕಾಸ್ಟು ಮತ್ತು ಪ್ರಾಫಿಟ್ಟು. ಈಗ ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ನೋಡೋಣ. ಇದರಲ್ಲಿ ಕೂಡ ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ನಾವು ಒಂದು 3 ರೂಪೀಸ್ ಪೆನ್ನನ್ನು ಇದರಲ್ಲಿ ಕೂಡ ಇಟ್ಕೊಂಡಿದ್ದೀವಿ. ಒಂದು 90 ಪೈಸೆ ಒಂದು ಖರ್ಚಾಗುತ್ತೆ. ನೆಕ್ಸ್ಟ್ ಹೋಲ್ಸೇಲಲ್ಲಿ ನೀವು 1 ರೂಪಾಯಿ 80 ಪೈಸೆಗೆ ಒಂದು ಪೆನ್ನನ್ನು ಮಾರಿದ್ರೆ ನಿಮಗೆ ಪರ್ ಪೆನ್ ಪ್ರಾಫಿಟ್ ಇದರಲ್ಲಿ ಕೂಡ ಒಂದು 90 ಪೈಸೆ ಸಿಗುತ್ತೆ. ಬಟ್ ಇದರಲ್ಲಿ ಒಂದು ಬಲ್ಕಾಗಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಒನ್ ಡೇಗೆ ಒಂದು 5,000 ಪೆನ್ನನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಅಂದರೆ ಒಂದು ದಿವಸದ ಪ್ರಾಫಿಟ್ 4,500 ನಿಮಗೆ ಒಂದು ದಿವಸಕ್ಕೆ ಪ್ರಾಫಿಟ್ ಸಿಗುತ್ತೆ. 1 ಮಂತ್ ಪ್ರಾಫಿಟ್ ನೋಡೋದಾದ್ರೆ 4,500 ಒಂದು ದಿವಸಕ್ಕೆ ಸಿಕ್ಕಿದ್ರೆ ಇಂಟು 30 ಡೇಸ್ ಮಾಡಿದ್ರೆ 1,35,000 ರುಪೀಸ್ ಅಷ್ಟು ನಿಮಗೆ ಒಂದು ಪ್ರಾಫಿಟ್ ಸಿಗುತ್ತೆ 1 ಮಂತಲ್ಲಿ. ಇದರಲ್ಲಿ ನಾವು ಅದರ್ ಕಾಸ್ಟ್ ಕೂಡ ನಾವು ತೆಗಿಬೇಕಾಗುತ್ತೆ. ನೀವು ಆಟೋಮೆಟಿಕ್ ಮಿಷನ್ ಕೂಡ ಹಾಕೊಂಡಿರ್ತೀರಾ, ಅದರಲ್ಲಿ ಒಂದು ಎಲೆಕ್ಟ್ರಿಸಿಟಿ ಪವರ್ ಇರ್ಬೋದು, ನೆಕ್ಸ್ಟ್ ಒಂದು ಲೇಬರ್ ಕಾಸ್ಟ್, ಇದೆಲ್ಲ ಒಂದು 50,000 ರುಪೀಸ್ ಅಷ್ಟು ನಾವು ತೆಗೆದ್ರೆ ಇಲ್ಲಿ ನಾವು ಇನ್ನೆಷ್ಟು ಬಿಗುತ್ತೆ ಅಂತ ನೋಡೋದಾದ್ರೆ ನೀವು 1,35,000 ರುಪೀಸ್ ಅಷ್ಟು ನಿಮಗೆ ಪ್ರಾಫಿಟ್ ಸಿಕ್ಕಿರುತ್ತೆ. ಅದರಲ್ಲಿ 50,000 ನೀವು ಕಾಸ್ಟ್ ಅದರ್ ಕಾಸ್ಟ್ ತೆಗೆದ್ರೆ ಇನ್ನು 85,000 ರೂಪಾಯಿ ಅಷ್ಟು ನಿಮಗೆ ಪ್ರಾಫಿಟ್ ಸಿಗುತ್ತೆ 1 ಮಂತಲ್ಲಿ. ಇಷ್ಟು ಒಂದು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ಕಾಸ್ಟ್ ಮತ್ತು ಪ್ರಾಫಿಟ್ಟು. ಇಷ್ಟು ಒಂದು ಇನ್ವೆಸ್ಟ್ಮೆಂಟು ಮತ್ತು ಕಾಸ್ಟ್ ಎಷ್ಟಾಗುತ್ತೆ ಮತ್ತು ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಡೀಟೇಲ್ಸು. 3 ರೂಪೀಸ್ ಪೆನ್ ಆದರೆ ಇದು ಇಷ್ಟ ಆಯಿತು. ಆದರೆ ನೀವು ಬೇರೆ ಬೇರೆ 10 ರೂಪೀಸು 5 ರೂಪೀಸು 20 ರೂಪೀಸ್ ಈ ರೀತಿ ಪೆನ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೋದು. ಅವಾಗ ಕಾಸ್ಟ್ ಮತ್ತು ಪ್ರಾಫಿಟ್ ಎರಡೂ ಕೂಡ ಚೇಂಜ್ ಆಗುತ್ತೆ. ಮಾರ್ಕೆಟಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ನೋಡಿಕೊಂಡು ನೀವು ಅದೇ ಥರ ಪೆನ್ನನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೇಕಾಗುತ್ತೆ.
ಈಗ ಈ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಅಥವಾ ಸೇಲ್ ಹೇಗೆ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ನಿಮ್ಮ ಮನೆ ಅಕ್ಕಪಕ್ಕ ಇರುವಂತ ಒಂದು ಪ್ರಾವಿಷನ್ ಸ್ಟೋರ್ಸ್ ಇರ್ಬೋದು, ಬುಕ್ ಸ್ಟೋರ್ಸ್ ಅಥವಾ ಫ್ಯಾನ್ಸಿ ಸ್ಟೋರ್ಸ್, ಮತ್ತೆ ಸ್ಕೂಲು, ಕಾಲೇಜು ಅಕ್ಕಪಕ್ಕ ಇರೋ ಒಂದು ಅಂಗಡಿಗಳು, ಮೆಟ್ರೋ, ಹೋಲ್ಸೇಲ್ ಇರ್ಬೋದು, ರಿಲಯನ್ಸ್ ರಿಟೇಲ್ ಇರ್ಬೋದು, ಮತ್ತೆ ಡಿ ಮಾರ್ಟ್, ಸೂಪರ್ ಮಾರ್ಕೆಟ್, ಇಲ್ಲೆಲ್ಲ ಕೂಡ ನೀವು ಮಾತಾಡ್ಬಿಟ್ಟು ಅವ್ರಿಗೆ ಒಂದು ಹೋಲ್ಸೇಲ್ ರೇಟಲ್ಲಿ ನೀವು ಮಾರಾಟ ಮಾಡ್ಕೋಬಹುದು. ಇದಲ್ದೇ ನೀವು ಆನ್ಲೈನ್ ಅಲ್ಲಿ ಕೂಡ ಸೇಲ್ ಮಾಡ್ಕೋಬಹುದು. ಲೈಕ್ ಇಂಡಿಯಾ ಮಾರ್ಟ್ ಇರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್, ಇಲ್ಲಿ ಕೂಡ ನೀವು ಸೇಲ್ ಮಾಡ್ಕೋಬಹುದು. ಈ ರೀತಿ ನೀವು ಸೇಲ್ ಮತ್ತೆ ಮಾರ್ಕೆಟಿಂಗ್ ಅನ್ನ ಮಾಡ್ಕೋಬಹುದು. ಪೆನ್ಗೆ ಒಂದು ಡಿಮ್ಯಾಂಡ್ ಯಾವಾಗ್ಲೂ ಇರೋದ್ರಿಂದ ಒಂದು ಲಾಸ್ ಅನ್ನೋದು ಇರೋದಿಲ್ಲ, ಎಲ್ಲ ಕಡೆ ಒಂದು ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟು ಒಂದು ಪೆನ್ ಮೇಕಿಂಗ್ ಬಿಸ್ನೆಸ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಕೂಡ ಮಾಡಿ, ನಾವು ರಿಪ್ಲೈ ಕೂಡ ಮಾಡ್ತೀವಿ. ಇಲ್ಲಿ ಮೈ ಕ್ಯಾಪಿಟಲ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಸರ್ವಿಸಸ್ ಇದೆ. ಏನೆಲ್ಲ ಸರ್ವಿಸಸ್ ಅವೈಲಬಲ್ ಇದೆ ಅಂತ ನೋಡೋಣ. ಸರ್ವಿಸಸ್ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, GST ಅಂಡ್ FSSI ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗು, ITR ಫೈಲಿಂಗು, MSME ಅಥವಾ ಒಂದು ಉದ್ಯಮದ ರಿಜಿಸ್ಟ್ರೇಷನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ESI ಅಂಡ್ EPF ರಿಜಿಸ್ಟ್ರೇಷನ್ ಅಂಡ್ ಮಂತ್ಲಿ ಫೈಲಿಂಗು, ಬ್ರಾಂಡ್ ಅಂಡ್ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್, ಮತ್ತೆ ಕಂಪ್ನಿ ರಿಜಿಸ್ಟ್ರೇಷನ್, ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಅಂಡ್ ಫೈಲಿಂಗು, ಮತ್ತೆ ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್. ಇಷ್ಟೆಲ್ಲ ಸರ್ವಿಸಸ್ ಇದೆ. ನಿಮ್ಗೆ ಯಾವ್ದಾದ್ರು ಸರ್ವಿಸಸ್ ಬೇಕು ಅಂದ್ರೆ ಇವ್ರದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ವಾಟ್ಸ್ಆಪ್ ನಂಬರ್ ಇದೆ, ಮತ್ತೆ ಒಂದು ಮೇಲ್ ID ಕೂಡ ಇದೆ. ಇದನ್ನ ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಕೋಬಹುದು. ಮತ್ತೆ ನಮ್ಮ ಚಾನಲ್ ನಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ಮತ್ತೆ ಫ್ರಾಂಚೈಸಿ ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಕೂಡ ಹಾಕಿದೀವಿ. ಆ ವಿಡಿಯೋಸ್ ಕೂಡ ನೋಡಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಮತ್ತೆ ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ಶೂಟ್ ಆಗೋಂತ ಬಿಸ್ನೆಸ್ ಅವು. ಮತ್ತೆ ನಿಮ್ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರು ಕೂಡ ಬಿಸ್ನೆಸ್ ಎಲ್ಲ ಶೇರ್ ಮಾಡಿ, ಅವರು ಕೂಡ ಒಂದು ಹೆಲ್ಪ್ ಆಗುತ್ತೆ. ಆ ಬಿಸ್ನೆಸ್ ವಿಡಿಯೋಸ್ ನೀವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ಮಾಡೋ ಯಾವುದೇ ಒಂದು ಬಿಸ್ನೆಸ್ ವಿಡಿಯೋ ನಿಮ್ಗೆ ಫಸ್ಟ್ ಬಂದು ತಲುಪಬೇಕು ಅಂದ್ರೆ ಕೂಡ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಒಂದು ಬೆಲ್ ಐಕಾನ್ ಕೂಡ ನೀವು ಪ್ರೆಸ್ ಮಾಡಿ. ಆಗ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.